ಉಳುಮೆ ಮಾಡುತ್ತಾ ಹಸುಗಳ ಹಾಲು ಕರೆದು ಮಾರಾಟ ಮಾಡುತ್ತಾ ಅಖಾಡದಲ್ಲಿ ಕುಸ್ತಿಪಟುವಾಗಿ ಮೆರಿತಾ ಇದ್ದಂತಹ ವ್ಯಕ್ತಿಯೊಬ್ಬ ಮುಂದೊಂದು ದಿನ ಕರ್ನಾಟಕದ ಬೆಳಕಾಗಿ ಬಿಟ್ಟ. ಯುವಕನಲ್ಲಿ ಅಂತಹದ್ದೊಂದು ಶಕ್ತಿ ಅಡಗಿತ್ತು. ಮೈಸೂರಿನ ನಾಯಕ ಸಾಕಾರ್ ಚೆನ್ನಯ್ಯನವರು ಅದನ್ನ ಗುರುತಿಸಿದ್ರು. ಅಷ್ಟಕ್ಕೂ ಆ ಬೆಳಕು ಯಾರು ಅಂತೀರಾ? ಅವರೇ ಈ ರಾಷ್ಟ್ರ ಕಂಡಂತಹ ಮಹಾನ್ ರಾಜಕಾರಣಿಗಳಲ್ಲಿ ಒಬ್ಬರು, ಭೂ ಸುಧಾರಣೆಯ ಹರಿಕಾರ, ಶೋಷಿತ ವರ್ಗಗಳ ಚಾಂಪಿಯನ್ ಡಿ ದೇವರಾಜ ಅರಸು. ಡಿ ದೇವರಾಜ ಅರಸು ಕರ್ನಾಟಕದ ಮಟ್ಟಿಗೆ ಒಬ್ಬ ಕ್ರಾಂತಿಕಾರಿ ನಾಯಕ, ರಾಜಕೀಯ ರಂಗದ ಒಂಟಿ ಸಲಗ. ಹುಟ್ಟಿದ್ದು 1915 20 ಆಗಸ್ಟರಂದು ಹುಣಸೂರಿನ ಕಲ್ಲಹಳ್ಳಿಯಲ್ಲಿ. ಜಮೀನ್ದಾರು ಕುಟುಂಬದಲ್ಲಿ ಹುಟ್ಟಿದ ಅರಸು ಅವರಲ್ಲಿ ಬಾಲ್ಯದಿಂದಲೇ ನಾಯಕತ್ವದ ಗುಣಗಳಿದ್ದವು. ಗ್ರಾಮದಲ್ಲಿ ಏನೇ ವ್ಯಾಜ್ಯಗಳಿದ್ರು ಅವರೇ ನಿಂತು ಬಗೆಹರಿಸ್ತಾ ಇದ್ರು. ಇಂತಹ ಒಬ್ಬ ನಾಯಕ 1941ರಲ್ಲಿ ತಮ್ಮ 26ನೇ ವಯಸ್ಸಿನಲ್ಲಿ ಮೈಸೂರು ಪ್ರಜಾಪತಿ ಸಭೆ ಚುನಾವಣೆಗೆ ನಿಂತು ಬಿಡ್ತಾರೆ. ಅಲ್ಲಿ ಗೆದ್ದ ಅರಸು ಮುಂದೊಂದು ದಿನ ಇಡೀ ನಾಡಿಗೆ ಅರಸರಾದ್ರು. 7.5 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕರುನಾಡಿನ ದೊರೆಯಾದ್ರು. ಅವರ ಕಾಲವನ್ನ ಇಂದಿಗೂ ಕರ್ನಾಟಕದ ಮಟ್ಟಿಗೆ ಸುವರ್ಣ ಯುಗ ಅಂತಾನೆ ಬಣ್ಣಿಸಲಾಗತ್ತೆ. 1972ರಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಏರಿದ ದೇವರಾಜ ಅರಸು ಮೊದಲು ಟೊಂಕ ಕಟ್ಟಿ ನಿಂತಿದ್ದು ರಾಜ್ಯದಲ್ಲಿನ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸೋಕೆ. ಅಸ್ಪೃಶ್ಯತೆ ಹಾಗೂ ಬಡತನ ಎನ್ನುವ ಸಾಮಾಜಿಕ ಪಿಡುಗುಗಳಿಂದ ಬಳಲಿ ಬೆಂಡಾಗಿದ್ದ ಹಿಂದುಳಿದ ವರ್ಗದ ಜನರನ್ನ ಸಾಮಾಜಿಕ ಮುನ್ನಡೆಗೆ ತರುವ ಪ್ರಯತ್ನ ಮಾಡ್ತಾರೆ. ನಿಜ ಹೇಳಬೇಕು ಅಂದ್ರೆ ಶ್ರಮಿಕ ವರ್ಗದ ಜನರಿಗೆ ಅಧಿಕಾರ ಕೊಟ್ಟ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ದೇವರಾಜ ಅರಸು. ಬೇರೆ ರಾಜ್ಯಗಳಲ್ಲಿ ಜಾರಿಯಾಗಬೇಕಿದ್ದ ಭೂ ಸುಧಾರಣೆ ಕಾಯ್ದೆಯನ್ನ ಕರ್ನಾಟಕದಲ್ಲಿ ಡಿ ದೇವರಾಜ ಅರಸು ಜಾರಿಗೆ ತಂದರು. ಉಳುವವನೇ ಭೂಮಿಯ ಒಡೆಯ ಎನ್ನುವ ಕ್ರಾಂತಿಕಾರಿ ನಿರ್ಣಯ ಅರಸು ಅವರದ್ದು. ಅಷ್ಟೇ ಅಲ್ಲ, ಶತಮಾನಗಳಿಂದ ಅವಮಾನ ಅಸಮಾನತೆಯ ಬದುಕು ಸಾಗಿಸ್ತಾ ಇದ್ದ ಜೀತ ಪದ್ಧತಿ ಎನ್ನುವ ಅನಿಷ್ಟ ಪದ್ಧತಿಯನ್ನ ಸಮಾಜದಿಂದ ತೊಡೆದು ಹಾಕಿದ್ದು ಕೂಡ ಇದೇ ದೇವರಾಜ ಅರಸು. ಇಂದಿಗೂ ಮಲೆನಾಡಲ್ಲಿ ದಟ್ಟ ಕಾಡು ಉಳಿದಿದೆ ಅಂದ್ರೆ ದೇವರಾಜ ಅರಸು ಜಾರಿಗೆ ತಂದ ವೃಕ್ಷ ಅರಣ್ಯ ಕಾಯ್ದೆಯೇ ಕಾರಣ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಅರಸು ಅವರು ಮುಖ್ಯಮಂತ್ರಿಯಾದ 5 ತಿಂಗಳಿಗೆ ಹಿಂದುಳಿದ ವರ್ಗಗಳ ಆಯೋಗ ಸ್ಥಾಪನೆ ಮಾಡಿದರು. ಹಾವನೂರು ಆಯೋಗವನ್ನ ರಚನೆ ಮಾಡಿ ಅದರ ಮೂಲಕ ಹಿಂದುಳಿದ ವರ್ಗಗಳ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಿದ್ದು ಕೂಡ ಅರಸರೇ. ದೂರದೃಷ್ಟಿ ಆಳ್ವಿಕೆ ದೇಶಕ್ಕೆಲ್ಲ ಮಾದರಿ. ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಾಣಕ್ಕೆ 1976ರಲ್ಲಿ ಯೋಜನೆ ರೂಪಿಸಿ ಅದಕ್ಕೆ ಶಿಲಾನ್ಯಾಸ ಮಾಡಿದ್ದು ಕೂಡ ದೇವರಾಜ ಅರಸರೇ. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎನ್ನುವ ನಾಮಕರಣ ಮಾಡಿದ್ದು ಕೂಡ ದೇವರಾಜ ಅರಸು ಅವರೇ. ಕರ್ನಾಟಕ ಎನ್ನುವ ಕಲ್ಪವೃಕ್ಷದ ಜನನ ಧಣಿಗಳು ನೀಡಿದ ಅರಸು ಅವರ ರಾಜಕೀಯ ಜೀವನವನ್ನ ನೋಡುವುದಾದ್ರೆ ಅವರು 1952ರಲ್ಲಿ ಮೈಸೂರು ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾದರು ಮತ್ತು ನಂತರ 1962ರಲ್ಲಿ ಲೋಕಸಭೆಗೆ ಆಯ್ಕೆಯಾದರು. 1972ರಿಂದ 1978ರವರೆಗೆ ಅವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ದೇವರಾಜು ಅವರು ಮಾಡಿದ ಸಾಮಾಜಿಕ ಸುಧಾರಣೆಗಳು. ಅರಸು ಅವರ ಮುಖ್ಯ ಕೊಡುಗೆ ಅಂದ್ರೆ ಸಾಮಾಜಿಕ ನ್ಯಾಯದ ಕಡೆಗೆ ಅವರ ಬದ್ಧತೆ. ಅವರು ಜಾರಿಗೆ ತಂದ ಪ್ರಮುಖ ಸುಧಾರಣೆಗಳು: ಉಳುವವನಿಗೆ ಭೂಮಿ ಕಾಯ್ದೆ. ಈ ಕಾಯ್ದೆಯು ಭೂಮಿಯನ್ನ ಉಳುಮೆ ಮಾಡುವವರಿಗೆ ಭೂಮಿಯ ಒಡೆತನವನ್ನ ನೀಡಿತು. ಇದರಿಂದಾಗಿ ರೈತರ ಜೀವನ ಮಟ್ಟ ಸುಧಾರಿಸಿತು. ಉಳುವವನೇ ಅದನು ಭೂಮಿಯ ಯಜಮಾನ. ಹಾವನೂರು ಆಯೋಗ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಹಾವನೂರು ಆಯೋಗವನ್ನು ರಚಿಸಲಾಯಿತು. ಇದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ನಿವಾರಿಸಲು ಸಹಾಯ ಮಾಡಿತು. ಹೆಚ್ಚಿನ ಸಾಮಾಜಿಕ ನ್ಯಾಯದ ಕ್ರಮಗಳು. ಅರಸು ಅವರು ಕಾರ್ಮಿಕರು ಮತ್ತು ದುರ್ಬಲ ವರ್ಗದವರ ಹಕ್ಕುಗಳನ್ನು ರಕ್ಷಿಸಲು ಅನೇಕ ಕ್ರಮಗಳನ್ನು ಕೈಗೊಂಡರು. ಅರಸು ಅವರ ಆಡಳಿತ ಪರಿಣಾಮ. ಅರಸು ಅವರ ಆಡಳಿತವು ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಭೂಪಟವನ್ನು ಬದಲಾಯಿಸಿತು. ಅವರ ಸುಧಾರಣೆಗಳು ಬಡ ಮತ್ತು ಹಿಂದುಳಿದ ವರ್ಗದವರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡಿತು. ಅವರ ದೂರದೃಷ್ಟಿಯ ಆಡಳಿತ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯು ಅವರನ್ನ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿತು. ಅದೇ ರೀತಿ ಹಲವು ನಾಯಕರನ್ನ ಬೆಳೆಸಿದ ಕೀರ್ತಿ ಕೂಡ ದೇವರಾಜ ಅರಸು ಅವರಿಗೆ ಸಲ್ಲುತ್ತದೆ.
70ರ ದಶಕದಲ್ಲಿ ಕರ್ನಾಟಕದಲ್ಲಿ ಅರಸು ಅವರ ರೀತಿ ದೊಡ್ಡ ನಾಯಕ ಮತ್ತೊಬ್ಬ ಇರಲಿಲ್ಲ. ಯಾವ ಮಟ್ಟಿಗೆ ಅಂದರೆ 1977ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ಇಂದಿರಾ ಗಾಂಧಿ ಸೋತು ಹೋಗಿದ್ರು. ಆಗ ಅವರನ್ನ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಕಳುಹಿಸಿದ್ದ ಕೀರ್ತಿ ಅರಸು ಅವರದ್ದು. ಮುಂದಿನ ದಿನಗಳಲ್ಲಿ ಅರಸು ಅವರು ಇದೇ ಇಂದಿರಾ ಗಾಂಧಿಗೂ ಕೂಡ ಸೆಡ್ಡು ಹೊಡೆದಿದ್ರು. ಹಾಗೂ ಅಷ್ಟೊತ್ತಿಗೆಲ್ಲ ಮೇಲ್ವರ್ಗದವರ ಕಡು ಕೋಪಕ್ಕೆ ಗುರಿಯಾಗಿದ್ದ ಅರಸು ರಾಜಕೀಯ ಸಂಕಷ್ಟಕ್ಕೂ ಸಿಲುಕಿ ಬಿಡುತ್ತಾರೆ. ಇಷ್ಟಾದರೂ ಸಹ ಇವತ್ತಿಗೂ ಹಿಂದುಳಿದ ವರ್ಗಗಳ ಪಾಲಿಗೆ ದೇವರಾಜ ಅರಸು ಅವರೇ ಹೀರೋ. ಅವರು ಮಾಡಿದ ಸಾಧನೆ, ಅವರು ನಾಡಿಗೆ ಸಲ್ಲಿಸಿದ ಸೇವೆ ಕಾರ್ಯಕ್ರಮಗಳು ಎಲ್ಲ ವರ್ಗದವರನ್ನ ತಲುಪಿದೆ. ಹೀಗಾಗಿಯೇ ಅವರು ಅವತ್ತಿಗೂ ಅರಸು, ಇವತ್ತಿಗೂ ಅರಸು. ಡಿ ದೇವರಾಜ ಅರಸು ಅವರು ಮಾಡಿರುವಂತಹ ಕೆಲಸಗಳು ಸದಾ ನಮ್ಮ ನಡುವೆ ಇದ್ದೇ ಇರುತ್ತದೆ. ಇಂತಹ ಮಹಾನ್ ವ್ಯಕ್ತಿ ಜನಿಸಿದ ಊರು ಕಲ್ಲಳ್ಳಿಯನ್ನ ಸಿದ್ದರಾಮಯ್ಯನವರು ಅಭಿವೃದ್ಧಿಗೊಳಿಸಬೇಕು. ಈ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯ ಕಲ್ಲಳ್ಳಿಗೆ ಸಿದ್ದರಾಮಯ್ಯನವರು ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಆ ಊರನ್ನ ಅಭಿವೃದ್ಧಿಗೊಳಿಸುವುದಾಗಿ ಸಹ ಅವರು ಹೇಳಿದ್ರು. ಅದೇ ರೀತಿ ಡಿ ದೇವರಾಜ ಅರಸು ಅವರ ಹೆಸರಿನಲ್ಲಿ ಒಂದು ಸಂಶೋಧನಾ ಕೇಂದ್ರವಿದ್ದು ಸರಿಯಾದ ಅಧಿಕಾರಿಗಳಿಲ್ಲದೆ ಉಪಯೋಗಕ್ಕೆ ಬಾರದಂತಾಗಿದೆ. ಹೀಗಾಗಿ ಆ ನಿಟ್ಟಿನಲ್ಲೂ ಸಹ ಗಮನ ಹರಿಸಿ ಡಿ ದೇವರಾಜ ಅರಸು ಅವರನ್ನ ನಿಮ್ಮ ನಡುವೆ ಸದಾ ಜೀವಂತವಾಗಿಡಬೇಕು ಎಂಬುದು ಎಲ್ಲರ ಆಶಯ.